ಲಿಟಲ್ ಲೈನ್ಸ್ಗೆ ರೂಲ್ಸ್ ಏನಿರುತ್ತೆ 5 ಮಿನಿಟ್ಸ್ 1 ಪರ್ಸನ್ಗೆ. ಇವಾಗ ಅಲ್ಲಿ ಬೌಲಲ್ಲಿ ನಾವು ಕೊಟ್ಟಿದ್ದೀವಿ, ಟಾಪಿಕ್ಸ್ ಕೊಟ್ಟಿದ್ದೀವಿ, ಒಂದು ಪಿಕ್ ಮಾಡಬೇಕು. ಪಿಕ್ ಮಾಡಿ ಯಾವ ಟಾಪಿಕ್ ಬರುತ್ತೆ ಅದ್ರ ಬಗ್ಗೆ 5 ಮಿನಿಟ್ಸ್ ಸ್ಪೀಚ್ ಕೊಡ್ಬೇಕು. ನೀವು ಏನ್ ನಿಮಗೆ ಗೊತ್ತು 5 ಮಿನಿಟ್ಸ್ ಸ್ಪೀಚ್ ಕೊಡಿ ಅಷ್ಟೇ. ಅರ್ಥ ಆಯ್ತಾ? ಪ್ಯಾನಿಕ್ ಆಗಬೇಡಿ, ಮಧ್ಯದಲ್ಲಿ ನಿಲ್ಲಿಸಬೇಡಿ. ಓಕೆ, ಆಲ್ ದ ಬೆಸ್ಟ್. ಲೈಬ್ರರಿ ಅಂದ್ರೆ ಗ್ರಂಥಾಲಯ. ಏನಂದ್ರೆ ಬುಕ್ಸ್ ಹೇಳ್ಬೇಕು ಅಂದ್ರೆ ಕವಿಗಳು ಕುವೆಂಪು, ದ ರಾ ಬೇಂದ್ರೆ, ರನ್ನ, ಪಂಪ ಹೇಳ್ಬೇಕು, ಈ ತರ ಹಲವಾರು ಕವಿಗಳು ತುಂಬಾ ಬುಕ್ಸ್ ಗಳು ಬರ್ತಿದ್ದಾರೆ. ಏನಂದ್ರೆ ಈಗ ಎಲ್ಲರಿಗ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಮೊಬೈಲ್ ಯೂಸ್ ಮಾಡ್ತೀರಾ, ಅದ್ರ ಬದಲು ಯಾವ್ದಾರ ಒಂದು ಬುಕ್ ತಗೊಂಡ್ ಹೋಗಿ ಅದರಿಂದ ಏನಾದ್ರು ಜ್ಞಾನ ಬರುತ್ತೆ. ಇನ್ನ ಹೆಚ್ಚಿನ ಎಲ್ಲ ತರದ್ ತಿಳ್ಕೊಬಹುದು. ಫೋನ್ ನೋಡಿ ಟೈಮ್ ವೇಸ್ಟ್ ಮಾಡೋಕ್ಕಿಂತ ಬುಕ್ಸ್ ಗಳು ಇರುತ್ತೆ, ಚೆನ್ನಾಗಿರೋದು ಬುಕ್ಸ್ ಗಳು ಇಲ್ಲೂ ಇದೆ, ತಗೊಂಡ್ ಓದಿ. ಟಾಪಿಕ್ ಎನ್ವೈರನ್ಮೆಂಟ್ ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಪರಿಸರ. ಎನ್ವೈರನ್ಮೆಂಟ್ ಇಲ್ಲ ಅಂದ್ರೆ ನಾವು ಇರಕ್ಕಾಗಲ್ಲ. ಈಗ ನಾವು ಇವಾಗೆಲ್ಲ ಗಿಡ ಮರ ಎಲ್ಲ ಕಡ್ದಿ ಮನೆ ಎಲ್ಲ ಕಟ್ಟೋದು, ಬಿಲ್ಡ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡ್ಬೇಕು. ಬೆಳಗ್ಗೆ ವಾಕಿಂಗ್ ಬಂದು ನಾವು ಫಿಸಿಕಲ್ ಮಾಡ್ತೀವಿ ಅಲ್ವಾ? ನಮ್ಗೆ ಏನಿಲ್ಲ ಅಂದ್ರೆ ಇವಾಗ ಬಿಸಿಲು ಇದ್ರೆ ನಾವ್ ಏನಾದ್ರು ಮಾಡಕ್ ಆಗ್ತದ? ಫುಲ್ ಫ್ರೆಶ್ ಏರ್ ಇದ್ರೆ ನಾವು ನೀಟಾಗಿ ಫಿಸಿಕಲ್ ಮಾಡ್ಬೋದು. So good evening everyone. Actually today I got the chance to speak in this weekend speech competition. So actually my topic is how to be success in the life. ಮೊಬೈಲ್ ಫೋನ್ ಇಂದ ನಾವು ನಮ್ಮ ಜೀವನನ ಸಕ್ಸಸ್ ಮಾಡೋಕ್ಕೂ ಯೂಸ್ ಮಾಡ್ಕೊಬಹುದು, ಅಥವಾ ನಮ್ಮ ಜೀವನನ ಬೆಳೆಸ್ಕೊಳಕ್ಕೂ ಯೂಸ್ ಮಾಡ್ಕೊಬಹುದು. ಅಂದ್ರೆ ಈಗ ಮೊಬೈಲ್ ಫೋನ್ಸ್ ಅಲ್ಲಿ ಆಡ್ಸ್ ಬರ್ತಾ ಇರುತ್ತೆ. ಹೆಂಗೆ ಅಂದ್ರೆ ಈಗ ನೀವು ಕೂತಿದ್ದ ಜಾಗದಲ್ಲೇ ಕೆಲಸ ಮಾಡ್ಬೋದು. ನೀವು ಮನಿ ಇನ್ವೆಸ್ಟ್ ಮಾಡ್ಬೇಕು, ಏನೋ ಸ್ವಲ್ಪ ಮನಿ ಇನ್ವೆಸ್ಟ್ ಮಾಡಿ, ಅದರಿಂದ ನಿಮ್ಗೆ ಜಾಸ್ತಿ ಮನಿ ಬರುತ್ತೆ ಅಂತ. ಡ್ರೀಮ್ಸ್ ಅಂಡ್ ಗೋಲ್ಸ್ ಬಗ್ಗೆ ಹೇಳೋದಾದ್ರೆ, ಕನಸು ಮತ್ತು ಗುರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕನಸು ಮತ್ತು ಗುರಿಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಯಾಕೆಂತಂದ್ರೆ ಕನಸಿದ್ರೆ ಮಾತ್ರ ನಾವು ಗುರಿ ಮುಟ್ಟಕ್ ಸಾಧ್ಯ. ನಾವು ಕನಸು ಕಾಣೋದು ನಮ್ಗೆ ಒಳ್ಳೇದಾಗಿರುತ್ತದೆ ಅಥವಾ ಕೆಟ್ಟದ್ದು ಆಗಿರುತ್ತದೆ. ನಾವು ಕನಸು ಕಾಣುವಂಥದ್ದು ನಮ್ಮನ್ನೇ ಸಾಯಿಸುವಂತದಕ್ಕೆ ಅಂತ ಶಕ್ತಿ ಇರುತ್ತೆ ಅದಕ್ಕೆ ಕನಸಿಗೆ. ಮತ್ತೆ ಗುರಿ ನಮ್ಗೆ ಮಾರ್ಗದರ್ಶನ ನೀಡುತ್ತೆ, ಮತ್ತೆ ಕನಸು ನಮ್ಗೆ ನಿರ್ದೇಶನ ನೀಡುತ್ತೆ. ಯಾಕೆ ಅಂತಂದ್ರೆ ಕನಸಿದ್ರೆ ಮಾತ್ರ ನಾವು ಜೀವನದಲ್ಲಿ ಮುಂದೆ ಸಾಗಕ್ ಸಾಧ್ಯ. ಮತ್ತೆ ನಾವು ಗುರಿ ತಲುಪಿದ್ಮೇಲೆ ನಾವು ಗುರಿ ತಲುಪಿದೀವಿ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಅಹಂ ತೋರಿಸ್ಬಾರ್ದು. ಯಾಕೆ ಅಂತಂದ್ರೆ ನಾವು ಬೇರೆಯವ್ರಿಗೆ ಮಾರ್ಗದರ್ಶನ ನೀಡಬೇಕು. ಸೋಷಿಯಲ್ ಮೀಡಿಯಾ ಇಂಪ್ಯಾಕ್ಟ್. ಸೋಷಿಯಲ್ ಮೀಡಿಯಾ ನೆಗೆಟಿವ್ ಆಗಿ ಯೂಸ್ ಆಗುತ್ತೆ ಅಂಡ್ ಪಾಸಿಟಿವ್ ಆಗಿ ಕೂಡ ಯೂಸ್ ಆಗುತ್ತೆ. ನೆಗೆಟಿವ್ ಆಗಿ ಅಂದ್ರೆ ಒಳ್ಳೆ ರೀತಿಯಿಂದನೇ ಬರೋಣ. ಒಳ್ಳೆ ರೀತಿಯಿಂದ ಹೆಂಗೆ ಅಂತಂದ್ರೆ, ಈಗ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಆ ಅಕೌಂಟ್ ಅಲ್ಲಿ ಈಗ ನಮ್ಗೆ ಸ್ವಲ್ಪ ಜನ ಫ್ರೆಂಡ್ಸ್ ಆಗ್ತಾರೆ. ಆ ಫ್ರೆಂಡ್ಸ್ ಅಲ್ಲಿ ಅವ್ರಿಂದ ಗೊತ್ತಾಗುತ್ತೆ. ಹೆಂಗೆ ಅಂತಂದ್ರೆ, ಅವ್ರೀಗ ನಾವು ಮೈಸೂರಲ್ಲಿ ಇದೀವಿ, ಅವರು ಬೆಂಗಳೂರು, ಮುಂಬೈ, ಚೆನ್ನೈ ಎಕ್ಸೆಟ್ರಾ ಯಾವ ಪ್ಲೇಸ್ ಅಲ್ಲಿ ಬೇಕಾದ್ರೂ ಇರ್ಬೋದು. ಅವರಿಂದ ನಮಗೆ ಒಂದು ಒಳ್ಳೆ ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ, ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಆಮೇಲೆ ನಾವು ಹೊರಗಿನ ಜಗತ್ ಜೊತೆ ಸಂಪರ್ಕ ಆಗೋಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಅವ್ರ ಜೊತೆ ಡೇ ಬೈ ಡೇ ಕಮ್ಯುನಿಕೇಟ್ ಮಾಡ್ತಾ, ನಮ್ಗೆ ಏನ್ ಗೊತ್ತಿಲ್ವೋ ಅದನ್ನ ಅವ್ರಿಗೆ ಹೇಳ್ಕೊಡ್ತಾ, ಅವ್ರಿಗೆ ಏನ್ ಗೊತ್ತಿಲ್ವೋ ಅದನ್ನ ನಾವು ಹೇಳ್ಕೊಡ್ತಾ ಹೋದ್ರೆ, ಈಗ ಹೆಂಗೆ ಅಂತ ಹೋದ್ರೆ ಆತರ ಒಳ್ಳೆ ರಿಲೇಶನ್ಶಿಪ್ ಇಂದ ಇದಾಗುತ್ತೆ. ಮತ್ತೆ 2 ಪರ್ಸನ್ ನಡುವೆ ಅವ್ರಿಗೆ ಅಲ್ಲಿ ಏನಾಗುತ್ತೆ ಅನ್ನೋದು, ಆ ಸ್ಟೇಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಸ್ಟೇಟ್ ಗೊತ್ತಾಗುತ್ತೆ, ಈ ಸ್ಟೇಟ್ ಅಲ್ಲಿ ಏನಾಗುತ್ತೆ ಆ ಸ್ಟೇಟ್ ಅಲ್ಲಿ ಗೊತ್ತಾಗುತ್ತೆ. ಆ ಪರ್ಸನ್ಸ್ ಗಳು ಯಾರು ಆ ಪ್ಲೇಸ್ ಈ ಪ್ಲೇಸ್ಗೆ ಏನ್ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರಲ್ಲ ಅವರು. ಸೆಕೆಂಡ್ ಹೇಳ್ಬೇಕು ಅಂತಂದ್ರೆ ಡಿಜಿಟಲ್ ಇಂಡಿಯಾ ಜೊತೆಗೆ ಮಕ್ಕಳಿಗೆ ಡಿಜಿಟಲ್ ಇಂಡಿಯಾ ಅಂತಂದ್ರೆ, ಈಗ ಫಾಸ್ಟ್ ಅಲ್ಲಿ ಹೇಗಿತ್ತು ಇಂಡಿಯಾ, ಈಗ ಏನಿದೆ ಇಂಡಿಯಾದಲ್ಲಿ ಅಗ್ರಿಕಲ್ಚರಲ್ ಆಗಿರ್ಬೋದು, ಇಂಡಸ್ಟ್ರೀಸ್ ಆಗಿರ್ಬೋದು, ಆರ್ ಎಲ್ಲದರಲ್ಲೂ ಎಷ್ಟು ಡೆವಲಪ್ ಆಗಿದೆ ನಮ್ಮ ಕಂಟ್ರಿ ಅನ್ನೋದು ಡಿಜಿಟಲ್ ಇಂಡಿಯಾ ಬಗ್ಗೆ ಹೇಳುತ್ತೆ. ಇನ್ನು ನಮ್ಮ ಕಂಟ್ರಿ ಡೆವಲಪಿಂಗ್ ಅಲ್ಲೇ ಇರೋದು. ಈಗಿನ ಟೆಕ್ನಾಲಜಿ ಇದೆಲ್ಲ ಗುಡ್ ಇದೆ, ಬ್ಯಾಡ್ ಇದೆ. ಎಷ್ಟು ಪಾಸಿಟಿವ್ ಆಗಿ ನಾವು ತಗೋತೀವಿ ಅಷ್ಟೇ ಇದೆ, ಎಷ್ಟು ಅಷ್ಟೇ ನೆಗೆಟಿವ್ ಆಗಿದೆ ಈಗಿನ ಜನರೇಷನ್ ಅಲ್ಲಿ. ಒಬ್ರು ಮನುಷ್ಯ ಹೇಗೆ ಅಂದ್ರೆ ಪಾಸಿಟಿವ್ ಆಗಿ ಯೂಸ್ ಮಾಡ್ತಾನೆ, ಓಕೆ ಫೈನ್, ಬಟ್ ನೆಗೆಟಿವ್ ಆಗು ಅಷ್ಟೇ. ನಮ್ಮ ಇಂಡಿಯಾದಲ್ಲೇ ಇದ್ಬಿಟ್ಟು ಇಂಡಿಯಾದಲ್ಲೇ ಇರ್ತೀವಲ್ಲ ಉಗ್ರಗಾಮಿಗಳು ಆ ಥರ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ 9901238879 082129546777
9638116177 7204563747. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಸೈನಿಕ್ ಅಕಾಡೆಮಿ ಮೈಸೂರು .in. ಜೈ ಹಿಂದ್.